ಬಂದಿದೆ. ಟಿವಿಕೆನೋ ಯಾವುದೋ ಟಿವಿಕೆ ಸರ್ಕಾರ ಬಂದಿದೆ. ಇಲ್ಲಿ ಮೊದಲು ಡಿಎಂಕೆ ಜೊತೆ ಇದ್ದಂತ ಕಾಂಗ್ರೆಸ್ ಡಿಎಂಕೆ ಬೆನ್ನು ಚೂರಿ ಹಾಕಿ ಅಲ್ಲಿ ಓಡೋದು. ಈಗ ನೆನ್ನೆ ರೆಸೊಲ್ಯೂಷನ್ ಮಾಡಿ ಕರ್ನಾಟಕಕ್ಕೆ ಒಂದು ಯಾವುದೇ ಕಾರಣಕ್ಕೂ ಮೇಕೆದಾಟು ಮಾಡಕ್ಕೆ ನಾನು ಬಿಡಲ್ಲ ಅಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಬದುಕಿರೋದು. ಇವ್ರ ಧೈರ್ಯ ಇದ್ರೆ ಅಲ್ಲಿ ವಾಪಸ್ ತೆಗಿಲಿ, ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ಇಲ್ಲ ಅಂದ್ರೆ ಇವರು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್. ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಎರಡ್ ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಎರಡ್ ನಾಲಿಗೆ, ಅಲ್ಲೊಂದು ನಾಲಿಗೆ, ಇಲ್ಲೊಂದು ನಾಲಿಗೆ. ಆದ್ರಿಂದ ಇದು ಗೂಟಾಟಿಕೆ. ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದ್ರೆ ಇವರು ಡಬಲ್ ಸ್ಟ್ಯಾಂಡರ್ಡ್. ಅಲ್ಲೊಂದು ಮಾತಾಡ್ತಾರೆ, ಡಿಎಂಕೆ ಜೊತೆ ಇದ್ದಾಗ, ಟಿವಿಕೆ ಜೊತೆ ಇದ್ದಾಗ ಒಂದು ಮಾತು, ಕರ್ನಾಟಕದಲ್ಲಿ ಒಂದು ಮಾತು. ಅದರಿಂದ ಇದು ಮೋಸ. ಅವ್ರ ಪಾದಯಾತ್ರೆ ಮಾಡಿದ್ದೆ ದೊಡ್ಡ ಮೋಸ. ವೋಟ್ಗೋಸ್ಕರ ಮಾಡಿದ ಪಾದಯಾತ್ರೆ. 100% ಯಾರು ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ. ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ನಾವು ಯಾರ್ಯಾರು ಮಾತಾಡಿದ್ರಿ, ಅವ್ರ ಊರಲ್ಲಿದ್ರ ಇಲ್ವಾ, ಎಲ್ಲಿದ್ರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದರಿಂದ ಸಿ.ಟಿ. ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ. ಅಲ್ಲಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಅದಾದ್ಮೇಲೆ 100% ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮ್ರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡೇ ಮಾಡ್ತಾರೆ. ನಾನು ಬರ್ತಾನೆ ಇದೆ, ಬೆಳಗ್ಗೆಯಿಂದ ನೆನ್ನೆಯಿಂದ ಬರೀ ಬರ್ತಾ ಇದೆ ನಾನು ಫೋನ್ಗಳು. ನಾನು ಮಾಡಿಲ್ಲ. ಅದರಿಂದ ಇಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ತೀರ್ಮಾನ ಕಾಯ್ಬೇಕು. ಅದೇನೋ ನಾನು ಆಗ್ಲೇ ಹೇಳಿದ್ದೀನಿ, ಊರಿಗೆ ಬಂದೋಡು ನೀರಿಗೆ ಬರ್ದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತು ಇರ್ತದೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕ ದುಡ್ಡು ತಗೊಂಡು ವೋಟ್ ಹಾಕಿರುವಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ವ್ಯವಹಾರ ಇರ್ತದೆ. ಕೋಟಿ ವ್ಯವಹಾರ, ಅನುದಾನ, ಇವೆಲ್ಲನೂ ಕೂಡ ಬೈಲಿಗೆ ಬಂದೇ ಬರ್ತದೆ. ಅದರಿಂದ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ನಾವು. ಯಾರ್ಯಾರು ಯಾವ ಟೈಮಲ್ಲಿ ಎಲ್ಲೆಲ್ಲಿದ್ರು, ಯಾರ ಜೊತೆ ಮಾತಾಡ್ತಾ ಇದ್ರು, ಇದೆಲ್ಲನೂ ಕೂಡ ನಮ್ಮ ಸಮಿತಿಯವರು ಯೋಚನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ವರದಿಯನ್ನ ಕೊಡ್ತಾರೆ. ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಆಫೀಸಿಗೆ ಬಂದಿದ್ರು. ಅವ್ರ ಜೊತೆ ಬಹಳ ಚರ್ಚೆಯನ್ನ ಮಾಡಿದ್ವಿ. ಸೊ ಕೇಂದ್ರದ ಗಮನಕ್ಕೂ